ನಾನು ಇನ್ನೊಂದು ಪಾಯಿಂಟ್ ಇತ್ತಿಲ್ಲಿ ಈ ಬಲೂಚ್ ಬಂಡುಕೋರರು ಅಂತ ಜಗತ್ತು ಅವ್ರನ್ನ ಗುರುತಿಸ್ತಾ ಇದೆ. ಈ ಬಲೂಚ್ ಬಂಡುಕೋರರು ಮತ್ತು ಇವರ ಸಾಮರ್ಥ್ಯ, ಇವರ ಶಕ್ತಿ, ಇವ್ರಿಗೆ ತುಂಬ ಸೀಮಿತ ಶಕ್ತಿ ಇರುತ್ತಾ, ಇವ್ರಿಗೆ ನಮಗೊಂದು ಸಪ್ರೇಟ್ ಬಲೂಚ್ ಕೊಟ್ಬಿಡಿ ಅಂಥೇಳಿ ಭಾರತ ಇಂಥ ಟೈಮಲ್ಲಿ ಮೇಲ್ನೋಟಕ್ಕೆ ನೆರವಾಗಿದ್ದೀವಿ ಅಂತ ವಿಶ್ವಕ್ಕೆ ಹೇಳ್ಕೊಳ್ದೇ ಇದ್ದರೂ ಕೂಡ ಬಲೂಚ್ ಬಂಡುಕೋರರು ದಾಳಿ ಮಾಡ್ತಿರ್ತಕ್ಕಂಥ ಟೈಮನ್ನು ನೋಡಿಕೊಂಡು ಬಲೂಚ್ ಅವರಿಗೆ ಸಹಾಯ ಮಾಡ್ತಾರೋ ಇಲ್ಲ ಭಾರತ ತನ್ನ ಮೇಲೆ ಏನಾಗಿತ್ತು ಅದಕ್ಕೆ ಪ್ರತಿಕಾರ ತಿಳಿಸ್ಕೊಳ್ತಾ ಇದೆಯೋ ಬೇರೆ ವಿಚಾರ. ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಛಿದ್ರ ಆಗ್ಬಿಡಲ್ವ ಈಗ ಅಂತ? ಛಿದ್ರ ಮಾಡ್ಬೇಕಂತಾನೆ ಒಂದು ಉದ್ದೇಶ ಇರಬೇಕು. ಯಾಕಂದ್ರೆ ಯುನೈಟೆಡ್ ಕಂಟ್ರಿ ಟೆರಿಟರಿ 24 crores ಪಾಪ್ಯುಲೇಷನ್ ಇಷ್ಟಲ್ಲಿದ್ರ ಇವರು ಬರೇ ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡು ಮತ್ತೆ ಟೆರರ್ ಎಕ್ಸ್ಪೋರ್ಟ್ ಮಾಡ್ಕೊಂತ ನಮ್ಗೆ ಧಮಕಿ ಕೊಡ್ತಾ ಬರ್ತಾರೆ. ಅವರಲ್ಲೇ ಇಂಟರ್ನಲ್ ಪ್ರಾಬ್ಲಮ್ಸ್ ಶುರುವಾದ್ರೆ ದೆನ್ ದೇ ವಿಲ್ ಬಿ ಕೆಪ್ಟ್ ಅಂಡರ್ ಚೆಕ್ ಒನ್ಸ್ ಫಾರ್ ಆಲ್. ಯಾಕಂದ್ರೆ ಈ ಎಲ್ಲ ಬಂಡಕೋರರ್ ಅಂತ ಅವ್ರ ಏನಂತಾರ, ನಮ್ಗೆ ಅದರ್ ಸೈಡ್ ಸೀಸ್ ಇಟ್ ಆಸ್ ಫ್ರೀಡಮ್ ಫೈಟರ್ಸ್, ಅವ್ರಿಗೆ ಅಟ್ರಾಸಿಟೀಸ್ ಆಲ್ರೆಡಿ ಕಮಿಟ್ ಮಾಡಿದೆ. ಈ ಪಾಕಿಸ್ತಾನದ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಮೊದಲು ಯುನೈಟೆಡ್ ಪಾಕಿಸ್ತಾನ ಇದ್ದಾಗ ಅಲ್ಲಿ ಬಾಂಗ್ಲಾದೇಶದಲ್ಲಿ ಕೂಡ ಇದೇ ಅಟ್ರಾಸಿಟೀಸ್ ಮಾಡಿದ್ದಾರೆ, ರೇಪ್, ಲೂಟ್ ಎಲ್ಲ ಇದೆಲ್ಲ ಮಾಡಿ ಕೊನೆಗೆ ಏನಾಯ್ತು, ಒಂದು ಬಾಂಗ್ಲಾದೇಶ ಸಪರೇಟ್ ಆಗಿ ಒಂದು ನೇಷನ್ ಆಗಿ ಫಾರ್ಮ್ ಆಯ್ತು. ಅಲ್ಲಿ ಮುಕ್ತಿ ವಾಹಿನಿ ಅಂತ ಕೊಂಡು ಅವರು ಕೂಡ ಇದು ಹೆಂಗ ಬಾಲುಚಿಯವರು ಪಾಕಿಸ್ತಾನ ಜೊತೆಗೆ ಟಸಲ್ ಇದೆ, ಅದೇ ತರ 1971 ಮುಕ್ತಿ ವಾಹಿನಿ ಏನಪ್ಪಾ ಅಂದ್ರೆ ವೆಸ್ಟ್ ಪಾಕಿಸ್ತಾನ ಆರ್ಮಿ ಜೊತೆಗೆ ಟಸಲ್ದಲ್ಲಿತ್ತು. ಈ ತರ ನಿಮ್ ವಿದ್ರೋಹ ಮಾಡಿದಾಗ ನೀವು ಸಸ್ಟೈನ್ ಮಾಡೋದ್ ಆಗೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ಇಸ್ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್. ನೀವು ಅಷ್ಟು ಅವ್ರನ್ನ ಇದುವರೆಗೆ ಸಪ್ರೆಸ್ ಮಾಡಿದದಕ್ಕೆ ಈ ತರ ಏನಂತಂದ್ರೆ ಒಂದು ತರ ರೆವಲ್ಯೂಷನ್ ವಿತ್ ಇನ್ ದ ಪಾಕಿಸ್ತಾನ ನಡೀತಾ ಹೋಗಿದೆ. ಇದನ್ನ ಏನಪ್ಪಾ ಅಂದ್ರೆ ಈ ಅಪಾರ್ಚುನಿಟಿನ ನಾವು ಆಸ್ ಅ ಕಂಟ್ರಿ ಏನಪ್ಪಾ ಅಂದ್ರೆ ನೇಬರಿಂಗ್ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕಂದ್ರೆ ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು. ಸೊ ಕೋವರ್ಟ್ಲಿ ಸಪೋರ್ಟ್ ಮಾಡ್ತಾರೋ ಓವರ್ಟ್ಲಿ ಸಪೋರ್ಟ್ ಮಾಡ್ತಾರೋ ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ವಾರ್ ಇಸ್ ಮತ್ತೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಒನ್ಸ್ ದೇ ಹ್ಯಾವ್ ಬ್ಲೀಡೆಡ್ ಅಸ್ ಫಾರ್ ಲಾಸ್ಟ್ 35 years, ವೈ ವಿ ಶುಡ್ ಲಿವ್ ದಿಸ್ ಚಾನ್ಸ್? ಇನ್ನೊಂದೀಗ ಪಾಕಿಸ್ತಾನ ಈಗ ಒಂದು ಕಡೆ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ದೇ ಇಲ್ಲ. ಇದೀಗ ಸುಮಾರು 15 ಸಾವುಗಳಾಗಿದೆ ಭಾರತದ ಗಡಿ ಭಾಗದಲ್ಲಿ ಅಂತ ಮಾಹಿತಿ ಇದೆ. ಇದಕ್ಕೆ ರಿಟಾಲಿಯೇಷನ್ ಏನು ಮಾಡಬೇಕಾಗುತ್ತೆ ಭಾರತ? ಈ ದಾಳಿಗಳು ಹೇಗಾಗ್ತವೆ, ಏನು ಕತೆ, ತಡೆಯೋದು ಹೇಗೆ ಇದನ್ನು ಅಂತ? ಇವರು ಪಾಕಿಸ್ತಾನದವ್ರು ಏನಂತಂದ್ರೆ, ಅವ್ರಿಗೆ ಟಾರ್ಗೆಟ್ ಮಿಲಿಟರಿ ಟಾರ್ಗೆಟ್ ಅಥವಾ ಸಿವಿಲಿಯನ್ ಟಾರ್ಗೆಟ್, ಇವೆರಡೇ ಟಾರ್ಗೆಟ್ ಅವ್ರಿಗೆ ಬಾರ್ಡರ್ ದಲ್ಲಿ LOC ಇದ್ದದ್ದು. ಈ ಪುಂಚದಲ್ಲಿ ಅಟ್ಯಾಕ್ ಆದದ್ದು ಸಿವಿಲಿಯನ್ ಟಾರ್ಗೆಟ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಒಂದು ಜನರಲ್ಲಿ ಏನಂತಂದ್ರೆ ಭಯಭೀತಿ ಮೂಡ್ಸೋದಕ್ಕ, ಅಥವಾ ಎರಡನೇದು ಏನಪ್ಪಾ ಅಂದ್ರೆ ದೇ ಕ್ಯಾನ್ ಗೋ ಟು ದ ಎಕ್ಸ್ಟೆಂಟ್ ದಟ್ ಇದೇನಪ್ಪ ಅಂದ್ರೆ ಇಂಡಿಯಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಹಣೆ ಪಟ್ಟಿಗೆ ಕಟ್ತಾ ಇದ್ದಾರೆ ಅಂತಕೊಂಡು ಎಲ್ಲಿ ಟೆರರ್ ಆಕ್ಟಿವಿಟೀಸ್ ಆದಾಗ ಯಾವಾಗ್ಲೂ ಹೇಳ್ತಾರಲ್ಲ. ಈಗ ಪಹಲ್ಗಾಮ್ದಲ್ಲಿ ಕೂಡ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದ್ರೆ ಪಾಕಿಸ್ತಾನದ್ದು ಏನಪ್ಪಾ ಅಂದ್ರೆ ನೀವೇ ಮಾಡಿದ್ರಿ, ನೀವೇ ಕೊಂದ್ರಿ, ನಮ್ಮ ಮೇಲೆ ಬ್ಲೇಮ್ ಹಾಕ್ತಾರೆ ಅಂತ ಕೊಂದು ಯಾವ ತರ ಒಂದು ಸ್ಟ್ಯಾಂಡ್ ತಗೊಂಡಿತ್ತು, ಅದೇ ಸ್ಟ್ಯಾಂಡ್ ಏನಪ್ಪಾ ಅಂದ್ರೆ ಈ ಸಿವಿಲಿಯನ್ಸ್ ನೀವೇ ಕೊಂದಿರಿ, ನೀವೇ ಇದು ಮಾಡ್ರಿ ಅಂತ ಕೊಂದು ಒಂದು ಬ್ಲೇಮ್ ಹಾಕ್ಲಿಕ್ಕೆ ಹೋಗ್ತಾರೆ. ಬಟ್ ಅವ್ರಿಗೆ ಒನ್ ಆಫ್ ದ ವಾರ್ಫೇರ್ ದಲ್ಲಿ ಒನ್ ಆಫ್ ದ ಸಿವಿಲಿಯನ್ ಟಾರ್ಗೆಟ್ಸ್ ಏನಪ್ಪಾ ಅಂದ್ರೆ ಅವಾಯ್ಡ್ ಮಾಡಬೇಕು. ಬಟ್ ಇವ್ರು ಏನಪ್ಪಾ ಅಂತಂದ್ರೆ ಮಿಲಿಟರಿ ಟಾರ್ಗೆಟ್ಸ್ ಎಲ್ಲ ವೆಲ್ ಫೋರ್ಟಿಫೈಡ್ ಇರ್ತದೆ. ವೆಲ್ ಫೋರ್ಟಿಫೈಡ್ ಅಂದ್ರೆ ಬಂಕರ್ಸ್ ಅಲ್ಲಿ ಇರ್ತದ, ಆಮೇಲೆ ಟ್ರಂಚಸ್ ದಲ್ಲಿ ಇರ್ತಾರ. ಅವ್ರನ್ನ ಏನಪ್ಪಾ ಅಂದ್ರೆ ಈ ಕ್ಯಾಶುವಾಲಿಟಿ ಅಚೀವ್ ಮಾಡಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಅವ್ರು ಇನ್ನೋಸೆಂಟ್ ಅಲ್ಲಿ ಹೆಂಗ ಟೂರಿಸ್ಟ್ ನ ಚೂಸ್ ಮಾಡಿದ್ರು, ಆ ತರ ಇನ್ನೋಸೆಂಟ್ ಎಕ್ಸ್ಪೋಸ್ಡ್ ಸಿವಿಲಿಯನ್ಸ್ ಪಾಪ್ಯುಲೇಷನ್ ಇದು ಮಾಡಿದ್ರೆ ಡೆತ್ಸ್ ಕ್ಯಾಶುವಾಲಿಟೀಸ್ ಜಾಸ್ತಿ ಆದ ಕೂಡಲೇ ಒಂದಿಷ್ಟು ಇಂಟರ್ನಲ್ ಏನಂತಂದ್ರೆ ಅದ್ರ ಸ್ವಲ್ಪ ಇಟ್ ವಿಲ್ ಬಿ ಲೈಕ್ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದ. ಆ ಟೈಪ್ ಈ ಟೈಪ್ ಅಂತ ದಿಸ್ ಇಸ್ ಒನ್ ಆಫ್ ದ ಸ್ಟೆಪ್ ಟು ಅಟ್ಯಾಕ್ ಆನ್ ಸಿವಿಲಿಯನ್ ಟಾರ್ಗೆಟ್ಸ್. ಈಗ ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ನಿಂತ್ಕೊಂಡಲ್ಲಿ ನಾವು ಒಂದು 5 ಜೆಟ್ ಹೊಡೆದು ಹಾಕ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊಳ್ಳೋದು ಪಾಕಿಸ್ತಾನದ ಜನತೆಯಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬತಕ್ಕಂಥ ಕೆಲಸನ ಇದು. ಭಾರತದ ಸೈನ್ಯದ ಮತ್ತು ಭಾರತದ ವಿಮಾನಗಳ ಸ್ಥಿತಿಗತಿ ಏನಾಗಿದೆ, ಈ ಮನುಷ್ಯ ಹೇಳಿರೋದು ಸುಳ್ಳು, ಅಪಘಾತಕ್ಕೀಡಾದಂಥ ವಿಮಾನಗಳನ್ನೆಲ್ಲ ತೊಗೊಂಡು ಬಂದು ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಇದರ ಕೊಚ್ಕೊಂಡಿರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ 15 ಜನನ ಕೊಂದಿದ್ದಾರೆ, ನಮ್ಮ ಸಾಮಾನ್ಯ ನಾಗರಿಕರು ಯಾರಿರ್ತಾರೋ ಕೊಂದಿದ್ದಾರೆ ಅವರನ್ನು. ಸಿಚುವೇಶನ್ ಏನೀಗ ಗ್ರೌಂಡ್ ಲೆವೆಲಲ್ಲಿ? ಇದೆಲ್ಲ ವಿಮಾನಗಳ ಕಥೆ ಏನಾಗಿದೆ? ರಫೇಲ್ನೇ ಹೊಡೆದಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಿರೋದು ಆ ಮನುಷ್ಯ. ಅದು ಕೆಲವೊಂದು ರಿಪೋರ್ಟ್ಸ್ ಇದು ಬರ್ತದ. ಬಟ್ ನಾವು ಸ್ಟಾರ್ಟಿಂಗ್ ದಾಗ ಮಾತಾಡ್ಬೇಕಾದ್ರೆ ಹೇಳಿದ್ವಲ್ಲ, ಇದರಲ್ಲಿ ವಾರದಲ್ಲಿ ಏನಂತಂದ್ರೆ ಫಸ್ಟ್ ಅಂಡ್ ದ ಬಿಗ್ಗೆಸ್ಟ್ ಕ್ಯಾಜುವಾಲಿಟಿ ಇಸ್ ದ ಫ್ಯಾಕ್ಟ್ಸ್, ಸ್ಟಾಟಿಸ್ಟಿಕ್ಸ್ ಅಂಡ್ ಟ್ರೂತ್. ಯಾವ್ದು ಆಕ್ಚುಲಿ ಏನಂತಂದ್ರೆ ಟ್ರೂತ್ ಇರ್ತದ, ಅದೇ ಹೊರಗೆ ಬರೋದಿಲ್ಲ. ಸೊ ವಾಟ್ ಈಸ್ ಶೋನ್ ಆಸ್ ಅಡ್ವರ್ಟೈಸ್ಮೆಂಟ್ ಅಂಡ್ ವಾಟ್ ಈಸ್ ಹಿಡನ್ ಇಸ್ ದ ಆಕ್ಚುಯಲ್ ನ್ಯೂಸ್. ಆ ತರ ಸಿಚುವೇಶನ್ ಇರ್ತದೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ರಫೇಲ್ ಒಂದು ಏರ್ಕ್ರಾಫ್ಟ್ ಕ್ರಾಶ್ ಆಗಿತ್ತಂತಾನೆ ತಿಳ್ಕೊರಿ ನೀವು. ಅದು ಏನಂತಂದ್ರೆ ನಾವು ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಇಟ್ ಇಸ್ ಅ ಕಾಮನ್ ಥಿಂಗ್. ಎಲ್ಲೋ ಟ್ರೈನಿಂಗ್ ಮಾಡ್ಬೇಕಾದ್ರೆ ಏರ್ಕ್ರಾಫ್ಟ್ ಕ್ರಾಶ್ ಆಗ್ತಾವಂತೆ, ಯುದ್ಧ ಮಾಡ್ಬೇಕಾದ್ರೆ ಒಂದ್ ನಾಡು ಕ್ರಾಶ್ ಆದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಾವೇನು
ಯುದ್ಧಕ್ಕೆ ತಯಾರಾದಾಗ ಒಂದು ಏರ್ಕ್ರಾಫ್ಟ್ ಕ್ರಾಶ್ ಆದ್ರೇನು ಬಿಟ್ರೇನು ಅದೇನು ನಮಗೆ ಇಟ್ ಇಸ್ ನಾಟ್ ಅ ಹೆಡ್ ಏಕ್ ಫಾರ್ ಅಸ್. ಬಟ್ ಅವ್ರು ಏನಂತಂದ್ರ ಪ್ರೊಪಗಂಡ ಯಾವ ತರ ಮಾಡ್ತಾರ ಅಂದ್ರೆ 5 ಏರ್ಕ್ರಾಫ್ಟ್ ಮತ್ಲಬ್ ಏನೋ ಹೊಡೆದಿವಿ ಅಂತಕ್ಕೊಂದು ಆ ಟೈಪ್ ಏನಪ್ಪ ಅಂದ್ರೆ ಅದು ಮಾತ್ರ ಸುಳ್ಳು ಸುದ್ದಿ. Okay. 1 ಏರ್ಕ್ರಾಫ್ಟ್ ಏನಾದ್ರು ಕ್ಯಾಜುವಾಲಿಟಿ ಆಗಿದ್ರೆ ಇವನ್ ಇಂಡಿಯನ್ ಏರ್ ಫೋರ್ಸ್ ಆದ್ರೆ ಸೈಲೆಂಟ್ ಇರಕ್ ಹೋಗ್ಬಾರ್ದು. ಹೊಡೆದ್ರ ಅಂತ ಹೇಳು, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳು. ಯಾಕಂದ್ರೆ ಪಬ್ಲಿಕ್ ದಲ್ಲಿ ಈ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮತ್ತೆ ಪಾಕಿಸ್ತಾನ ವರ್ಷನೇ ಕೇಳ್ಕೊಂತ ಹೋಗ್ತಾರೆ. ಕರೆಕ್ಟ್. ಸೊ ದ ಫ್ಯಾಕ್ಟ್ ಶುಡ್ ಕಮ್ ಔಟ್. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಅವರೇ. TFI ಜೊತೆಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.